ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ಒಂದು ಖುಷಿಯಾಗಿರೋ ವಿಷಯ ಏನಂದರೆ, ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ರಿಷಿ ಕಮ್‌ಬ್ಯಾಕ್ ಮಾಡಿದ್ದಾರೆ ಅನ್ನೋದು. ಹಾಗೆ ಅವರು ಈಗ ಸೇಮ್ ಪಾತ್ರದಲ್ಲಿ ಬಂದಿಲ್ಲ ರಿಷಿಯಾಗಿ, ಇದು ಡಿಫ್ರೆಂಟಾಗಿ ಅವ್ರನ್ನ ತೆಗೆದುಕೊಂಡು ಬರಲಾಗಿದೆ. ನೋಡ್ಬೋದು, ಅವರು ಆಟೋದ ಯೂನಿಫಾರ್ಮ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ. ಸೊ ಈ ರೀತಿಯಾಗಿ ಅವರು ಕಾಣಿಸ್ಕೊತಾ ಇದ್ದಾರೆ ರಿಷಿ ಅವರು ಹೊಂಗನಸು ಧಾರಾವಾಹಿಯಲ್ಲಿ. ಇದನ್ನೆಲ್ಲ ಈ ಪಿಕ್ಸ್ ಎಲ್ಲ ರಿಷಿಯವರು ಅಂದರೆ ಮುಖೇಶ್ ಗೌಡ ಅವರು ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಹೇಗೆ ಶೂಟಿಂಗ್ ಆಗ್ತಾಯಿತ್ತು, ಹೇಗೆ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ, ಐ ಆಮ್ ಬ್ಯಾಕ್ ಅಂತ ಹೇಳಿ ಹಾಕ್ಕೊಂಡಿದ್ದಾರೆ. ನೋಡ್ಬೋದು, ಈ ರೀತಿಯಾಗಿ ಶೂಟಿಂಗ್ ನಡೀತಿರುವಂತಹ ಚಿತ್ರಣಗಳನ್ನು ಅವರು ಇಲ್ಲಿ ಅಭಿಮಾನಿಗಳೊಂದಿಗೆ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಎಲ್ಲರೂ ತುಂಬಾ ಕಾತುರದಿಂದ ಕಾಯ್ತಿದ್ರು, ಇವರ ಕೆಮಿಸ್ಟ್ರಿ ನೋಡಬೇಕು, ವಸುಧರಾ ಅಂತ ಹೇಳಿ ರಿಷಿ ಮತ್ತು ವಸುದು ಕೆಮಿಸ್ಟ್ರಿ ನೋಡಬೇಕು ಅಂತ. ಅದೆಲ್ಲ ಸಾಧ್ಯವಾಗಿದೆ ನೋಡಿ. ಇದು ಕೂಡ ಶೂಟಿಂಗ್ನ ಒಂದು ತುಣುಕಾಗಿರುತ್ತದೆ. ಸೊ ಅಲ್ಲಿ ಇದೆಲ್ಲ ಫೈಟಿಂಗ್ ಸೀನ್ ಆದಮೇಲೆ ವಸುಗೆ ಗೊತ್ತಾಗುತ್ತೆ ಅಯ್ಯೋ ರಿಷಿ ಅಂತ. ಆದರೆ ರಿಷಿಗೆ ಗೊತ್ತಿರೋದಿಲ್ಲ ಅದು ವಸು ಅಂತ. ಅಂದರೆ ಮರುವಾಗಿರುತ್ತೋ ಏನೋ, ಇನ್ನೊಂದು ರೂಪನೋ ಏನು ಅನ್ನೋದು ನಾವು ಸೀರಿಯಲ್ನ ನೋಡಿಬಿಟ್ಟು ತಿಳ್ಕೊಬೇಕಾಗುತ್ತದೆ. ಈ ರೀತಿಯಾಗಿ ಅವರು ಹಗ್ ಮಾಡ್ತಾರೆ. ಆದರೆ ನೋಡ್ಬೋದು, ರಿಷಿ ಮುಖದಲ್ಲಿ ಯಾವುದೇ ಒಂದು ಫೀಲಿಂಗ್ಸ್ ಇರೋದಿಲ್ಲ. ವಸು ಅಂತಲೂ ಕೂಡ ಅವರಿಗೆ ಇದು ಕಂಡುಹಿಡಿಯೋಕ್ಕಾಗೋದಿಲ್ಲ. ಸೊ ಈ ರೀತಿಯಾಗಿ ಈ ಸ್ಟೋರಿನ ನರೇಟ್ ಮಾಡ್ತಾ ಇದ್ದಾರೆ. ಸೊ ಏನಿರ್ಬೋದು ಡಿಫ್ರೆಂಟ್ ಸ್ಟೋರಿ ಅನ್ನೋದು ಕೂಡ ನೀವು ಹೊಂಗನಸು ಕುಪ್ಪೇದಂಥ ಮನಸ್ಸು ಕಾರ್ಯಕ್ರಮ ನೋಡಿ ತಿಳ್ಕೊಳ್ಳಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್.